12 days later. ಹಾಸಿಗೆ ಹೊಸ ಹಾಸಿಗೆ ಇದರಿಂದ ಹಾಸಿಗೆ ಬಿಚ್ಚಿ ಹಬ್ಬಗೆ ಎಂತ ಮಾಡ್ತೀನಿ ನೀನು? ಹಾಸಿಗೆ ಬಿಚ್ಚಿ ಬಂತ ಹಾಸಿಗೆಯಲ್ಲಿ ದಾಹ ಮಾಡು ಅಲ್ಲ ಮಗ. ಈಗ ಎಂತ ಹೋಗಿ ಎಂತ ಇದು? ಚುಗುಬುಗು ರೈಲ ಮುಂದೆಂದ ಹೊಗೆ ಬತ್ತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಶ್ಕ ಸಾಯ ಬ್ಲಾಗ್ಸ್. ಇವತ್ತಿನ ಬ್ಲಾಗಲ್ಲಿ ನೀವು ನಮ್ಮ ಹೊಸ ವೇಕ್ ಫಿಟ್ ಡ್ಯುಯಲ್ ಕಂಫರ್ಟ್ ಮ್ಯಾಟ್ರೆಸ್ ಬಗ್ಗೆ ನೋಡ್ತಾ ಇದ್ದೀರಾ. ಆ್ಯಂಡ್ ಫಸ್ಟಿಗೆ ಹೇಳ್ತೇನೆ, ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ. ಆ್ಯಕ್ಚುಲಿ ನಾವು ಒಂದು ವೇಕ್ ಫಿಟ್ ಮ್ಯಾಟ್ರೆಸ್ ಯೂಸ್ ಮಾಡ್ತಾ ಇದ್ದೀವಿ ಲಾಸ್ಟ್ ಒಂದು 5-6 ಇಯರ್ಸಿಂದ. ಆ್ಯಂಡ್ ಅದು ಕಂಫರ್ಟ್ ಇದೆ, ಹಾಗಾಗಿ ಈ ಹೊಸ ಮ್ಯಾಟ್ರೆಸ್ ಆರ್ಡರ್ ಮಾಡಿ ಇದನ್ನೀಗ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದು ಆಲ್ರೆಡಿ ಒಂದು 50 kg ಅಕ್ಕಿ ಗೋಣಿ ಮುದ್ದೆ ತಂದು ಕೊಟ್ಟಿದ್ದಾರೆ. ಇದನ್ನ ಈಗ ಕಟ್ ಮಾಡಿದ್ದೀಗ. ಹಾಗೆ ಬಿಡಿಸ್ಲಿ ಹಿಡಿತಾ ಎಂಥದೋ ಇದ್ದಲ್ಲ ಅದು ಒಂದು ಬಿಡಿಸಿ ರೆಡಿ ಬತ್ತುಳಿ. ಎಸ್, ಯಾವ ಸೈಡ್ ಅಂತ ಗೊತ್ತಿಲ್ಲ. ಹಾಂ ಅದಾ ಇನ್ನೊಂದು ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ. ಅದವರ ಪ್ಯಾಕೇಜಿಂಗ್ ಕಟ್ ಮಾಡ್ಲಿಕ್ಕ. ಇದು ಒಳಗಡೆ ಹಾಸಿಗೆ. ಹಾಂ, ಹಾಸಿಗೆಗೆ ಏನಾಗದ ಹಾಗೆ ಪ್ಲಾಸ್ಟಿಕ್ ಕಟ್ ಮಾಡಲಿಕ್ಕೆ ಸಾಫ್ಟ್ ನೈಫ್. ಒಂದು ನಿಮಿಷ. ಹಾಂ, ನಾನಿಲ್ಲಿಂದ ಮೆಟ್ಟಿದ್ರು ಎಂತ ಆಗ್ತಾ ಇಲ್ಲ, ಹಿಡಿಯುತ್ತೆ ಅದಾ ಅಲ್ಲ. ನೊಂದರಿ ಪಾಸ್ ಮಾಡಿ ಹಿಡಿಯುತ್ತೆ ಬೇಕಾದ್ರೆ. 2x ಸ್ಪೀಡಲ್ಲಿ ನಾವು ಮಾಡ್ತೇವೆ, ನೀವು ಕೂಡ ವಿಡಿಯೋನ 2x ಸ್ಪೀಡಲ್ಲಿ ನೋಡಿ. 4x ಅಲ್ಲಿ ಹಾಕ್ಬೋದು. ಡನ್. ಅದ ಇನ್ನೊಂದು ನೈಫು. ಈ ಅಕ್ಕಿಗೂ ಚೆನ್ನಾಗಿದೆ. ಅದರಲ್ಲಿದ್ದ ಹೆಸರು ಇದರಲ್ಲಿ ಕೂಡ ಯಾವುದೇ ಹೆಸರಿಲ್ಲ. ಸೊ ಕಸ್ಟಮ್ ಆರ್ಡ್ರ್ ಕೊಟ್ಟದ್ದು ನಾವು, ಅಂದರೆ ರೆಡಿ ಅವೈಲೇಬಲ್ ಇರಲಿಲ್ಲ. ಸೊ ನಮ್ಮ ಕಾಟ್ ಸೈಜಿಗೆ ನಾವು ಬೆಡ್ನ ಆರ್ಡ್ರ್ ಮಾಡಿದ್ವಿ. ಓ, ಮಾಡಿಸಿದ್ದವು ನೋಡು 5 ಫೀಟ್ ಅದಕ್ಕೆ ಎತ್ತಿದ್ದಿಲ್ಲ. ಮಧ್ಯಲ್ಲಿಯೂ ಮಾಡಿಸಿದ್ದವು, ರೋಲ್ದೆ ಮಾಡಿದ್ದವು. ಬಟ್ ಈ ಥರ ಅಲ್ಲ, ಪ್ರಾಪರ್ ರೋಲಿಂಗ್ ಮಾಡ್ತಾರೆ ಕಂಪನಿ, ಮೆಷಿನ್ ರೋಲಿಂಗ್. ಇದು ಮೆಷಿನ್ ರೋಲಿಂಗ್ ಅಲ್ಲ, ಏನೋ ಅಡ್ರೆಸ್ ರೋಲ್ ಮಾಡಿದ್ದಾರೆ. ಯಾವ ಸೈಡ್ ಅಂತ ನೋಡೋಣ. ಆ ನೈಫ್ ಯೂಸ್ ಮಾಡಿ ಹಿಂಗೆ ಕೆಳ ಮಾಡು. ಈ ನೈಫು ಕೇಕೆ ಕಟ್ಟಾಗುತ್ತೆ. ಏನೇ ಬೇಕು ಈ ಪ್ಲಾಸ್ಟಿಕ್ಸು, ಇಷ್ಟು ಬೇಡ. ಬ್ಯಾಂಗಲ್ ಆರ್ಗನೈಸೇಷನ್ ಮಾಡಲಿ, ಚೂರು ಬೇಕು, ಚೂರು. ಇದು ದೊಡ್ಡ ಕಾಣ್ತಾ ಉಂಟು. ಅಲ್ಲ, ಅದು ವ್ಯಾಕ್ಯೂಮ್, ಇದೀಗ ವ್ಯಾಕ್ಯೂಮ್ ಪ್ಯಾಕಿಂಗ್. ಸೊ ಇದನ್ನು ಓಪನ್ ಮಾಡಿದಾಗ ಇದು ಫುಲ್ಲು ಅದು ಮಂಗಳೂರು ಬನ್ಸ್ ಥರ ಉಳ್ತದೆ ಈಗ ನೋಡಿ. ನಾವು ಎಷ್ಟು ಇಂಚ್ ಆರ್ಡರ್ ಮಾಡಿದ್ದು? 6 inch. ಈಗ ಒಂದು 3 ಉಂಟಂತ.
ಇದು ಡ್ಯೂಯಲ್ ಕಂಫರ್ಟ್, ಯಾವ ಸೈಡ್ ಬೇಕಾದ್ರೂ ಹಾಕ್ಬೋದು. ಇದು 6 ಇಂಚ್ ಅಪ್ಪ ಅಲ್ಲ, ಇದಕ್ಕೆ 6 ಇಂಚ್ ಅಪ್ಪಲ್ಲಿ ಇದರಲ್ಲಿ ಜಾಗ ಇಲ್ಲ. ಸೈಡ್ ಸ್ಟಿಚಿಂಗ್ ಇಲ್ಲಿ ಸ್ಟಿಚಿಂಗ್ 23 ಇಂಚು. ಸೊ ಇಲ್ಲಿ ಸೈಜ್ ತೋರಿಸಿದ್ರೆ ಗೊತ್ತಾಗುತ್ತೆ. ಮೇ ಬಿ ಇಟ್ ವಿಲ್ ಟೇಕ್ ಸಮ್ ಟೈಮ್. ಎಂಥದ್ದು ಸೈಜ್? ಓ 8 6 78 into 60 into 6 ಎಲ್ಲ ಅಲ್ಲ, ಟೈಮ್ ತಗೊಳ್ತದೆ. ಓಕೆ, ಈ ಸ್ಟಿಚ್ಚಿಂಗ್ ನೋಡಿ, ಇಲ್ಲಿ ಕೆಳ ಜಿಪ್ಪಿಂದ ಈ ಸ್ಟಿಚ್ಚಿಂಗ್ಗೆ ಇದಕ್ಕೆ 6 ಇಂಚ್ ಇರಡದ, ಇಲ್ಲಕ್ಕೆ ಎಕ್ಸ್ಪಾಂಡ್ ಅಪ್ಪಲ್ಲಿ ಅಷ್ಟು ಜಾಗ ಬೇಡದ ಸ್ಟಿಚಿಂಗ್ಲಿ. ಬಾಕಿ ಐಟಮ್ಸ್. ಇದಕ್ಕೆ ಒಂದು ಫಿಟೆಡ್ ಬೆಡ್ಶೀಟ್ ತಂದಿದ್ದೇವೆ. ಫಿಟೆಡ್ ಬೆಡ್ಶೀಟ್ ಇಂದ ಮೊದಲೇ ಒಂದು ಬೆಡ್ ಓ ಪ್ರೊಟೆಕ್ಟರ್. ಹೌದಲ್ಲ, ಅದು ಇಲ್ಲಿ ಉಂಟು ಸಿಂಗಲ್. ಮಕ್ಕಳು ಅಥವಾ ವಯಸ್ಸಾದವರಿಗೆ ನೀವು ಬೆಡ್ ಪ್ರೊಟೆಕ್ಟರ್ ಕೂಡ ಯೂಸ್ ಮಾಡ್ಬೋದು. ಪ್ರೊಟೆಕ್ಟ್. ಸೊ ಸೇಮ್ ಬೆಡ್ನ ಸೈಜಿಗೆ ಒಂದು ಬೆಡ್ ಪ್ರೊಟೆಕ್ಟರ್. ನಮ್ಮ ಮನೇಲಿ ಒಂದು ಸ್ಪೆಷಾಲಿಟಿ, ಪ್ರೊಟೆಕ್ಟರ್ನ ನಾವು ಉಲ್ಟಾಕೋದು. ಬಿಕಾಸ್ ಈ ಸೈಡ್ ನೀವು ಮೇಲೆ ಮಾಡಿದರೆ ವಾಟರ್ ಅಬ್ಸರ್ವ್ ಆಗೋದಿಲ್ಲ. ಯೂಶಲಿ ಇದು ಈ ಸೈಡ್ ಹೀಗೆ ಹಾಕಬೇಕು, ಸಾಫ್ಟ್ ಆಗಲಿಕ್ಕೆ ಹಾಕೋದು. ಅದನ್ನ ಮತ್ತೆ ಆವಾಗವಾಗ ವಾಶ್ ಮಾಡಬೇಕಾಗ್ತದೆ, ಮತ್ತು ಹಾಳಾಗ್ತದೆ. ಅದಕ್ಕೆ ನಾವು ಕಮ್ಮಿ ವಾಶ್ ಮಾಡಲಿಕ್ಕೆ ಉಲ್ಟಾ ಹಾಕೋದು. ಸದ್ಯಕ್ಕೆ ಈಗ ಒಂದು ಸ್ಟ್ರೈಟ್ ಹಾಕಿ ನೋಡೋಣ. ಫಿಟೆಡ್ ಪ್ರೊಟೆಕ್ಟರ್ ಆದ ಮತ್ತೆ ಫಿಟೆಡ್ ಬೆಡ್ಶೀಟ್. ಫಸ್ಟ್ ಟೈಮ್ ಫಿಟೆಡ್ ಬೆಡ್ಶೀಟ್ ಯೂಸ್ ಮಾಡ್ತಾ ಇರೋದು. ಉಲ್ಟಾಯ್ತಾ? ಆಗಲೇ ಸರಿ ಇತ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದರ ಪ್ಯಾಕೇಜಿಂಗಲ್ಲಿ ಏನೋ ಇತ್ತು, ಆ ಟ್ಯಾಗ್ ಇರೋ ಸೈಡ್ ಫಸ್ಟ್ ಹಾಕಿ ಮತ್ತೆ ಎಂಥದ್ದು ಹಾಕಿ ಹೀಗೆ ಹಾಗೆ ಅಂತ. ಅದು ಟ್ಯಾಗ್ ಇರೋ ಸೈಡ್ ಉದ್ದ ಇದು ಗೊತ್ತಿಲ್ಲ. ಹಾಂ, ಸ್ಟಾರ್ಟ್ ಹಿಯರ್ ಫ್ರಮ್ ವಿಚ್ ಸೈಡ್? ಹಾಂ, ಟ್ಯಾಗ್ ಇರೋದು ಅಲ್ಲಿ. The tag should be in the lower corner. ಆಗೋದಿಲ್ವಾ? ನೋ ಚಾನ್ಸ್. ಹಾಗೆ ಮಾಡಿದರೆ ಎಂತ ಆಗ್ತದೆ? ಟ್ರೈ ನಂಬರ್ 3. ಹಾಂ, ಅವ್ರು ಹಾಕಿದ್ದು ಮಿರರ್ ಆಗಿದೆ. ಇದು ಲೈಟ್ ವೇಟ್ ಹಾಸಿಗೆಗೆ ಮಾತ್ರ ಫಿಟೆಡ್ ಬೆಡ್ಶೀಟ್. ಆ ಕರ್ಲಾನ್ ಹೆವಿ ಹಾಸಿಗೆ ಫಿಟೆಡ್ ಬೆಡ್ಶೀಟ್ ತಂದರೆ ಬೆನ್ನುಮೂರಿಗೂ. ಓಕೆ, ಸೊ ನಮ್ಮ ಮ್ಯಾಟ್ರಸ್, ಬೆಡ್ ಪ್ರೊಟೆಕ್ಟರ್, ಅದರ ಮೇಲೆ ಬೆಡ್ಶೀಟ್ ಎಲ್ಲ ರೆಡಿ ಆಗಿದೆ. ಇನ್ನು ನಮಗೆ ಬೇಕಾಗಿದ್ದು ಪಿಲ್ಲೋ. 1 2 ಅದಕ್ಕೆ ಸೊ ಇದು ಕೂಡ ಮೆಮೊರಿ ಫೋಮ್ ಪಿಲ್ಲೋ. ಸೊ ತುಂಬ ಸಾಫ್ಟ್ ಇದೆ. ಆ್ಯಂಡ್ ನೀವು ಮಲಗಿದರೆ ನಿಮ್ಮ ನೆಕ್ ಆ್ಯಂಡ್ ಹೆಡ್ ಶೇಪ್, ಶೋಲ್ಡರ್ ಶೇಪಿಗೆ ಇದು ಕಂಪ್ರೆಸ್ ಆಗಿ ಕೂತ್ಕೊಳ್ಳುತ್ತಂತೆ. ಸೊ ಇದಕ್ಕೊಂದು ಕವರ್ ಹಾಕೋ ಸೇಮ್ ಇದೆ, ಮ್ಯಾಚಿಂಗ್ ವಿತ್ ಬೆಡ್ಶೀಟ್, ಫಿಟೆಡ್ ಬೆಡ್ ಕವರ್. ಆದರೆ ನನಗೆ ಹೀಗೆ ಕಂಫರ್ಟ್ ಅಲ್ಲ. ನನಗೆ ತೆಳ್ಳಗಿನ ಸೈಡನ್ನು ಉಲ್ಟಾ ಇಟ್ಟರೆ ಹೀಗೆ ಕಂಫರ್ಟ್ ಆಗೋದು. ಒಂದು ಸೈಡ್ ಸ್ವಲ್ಪ ದಪ್ಪ ಇದೆ, ಇನ್ನೊಂದು ಸೈಡ್ ಸ್ವಲ್ಪ
ತೆಳ್ಳಗಿದೆ. ಹಾಗಾಗಿ ಬೇಕಾದ ಸೈಡು ನೀವು ನೆಕ್ ಸಪೋರ್ಟ್ ತಗೊಳ್ಬೋದು. ಇಷ್ಟು ಐಟಮ್ಸ್ ಲೈಕ್ ಮ್ಯಾಟ್ರೆಸ್, ಬೆಡ್ ಪ್ರೊಟೆಕ್ಟರ್, ಫಿಟೆಡ್ ಬೆಡ್ಶೀಟ್ ಆ್ಯಂಡ್ 2 ಪಿಲ್ಲೋ ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ತಗೊಂಡಿದ್ದೀವಿ. ಅದು ಏನಂದರೆ ಈ ವೆಜ್ ಪಿಲ್ಲೋ. ಸೊ ಇದು ಯಾಕೆ ಅಂತ ಹೇಳಿದ್ರೆ ನೀವು ಏನಾದರೂ ಕೂತ್ಕೊಂಡು ಓದ್ತೀರಿ ಅಂದರೆ ಈ ಥರ ಇಟ್ಕೊಂಡು ಓದ್ಬೋದು. ಬ್ಯಾಕ್ ಸಪೋರ್ಟಿಗೆ ಚೆನ್ನಾಗಿದೆ. ಆ್ಯಂಡ್ ಇದು 3-in-1 ಟೈಪ್. ಇದು ಹೀಗಲ್ಲದೆ ಇಲ್ಲಿ ನಿಮಗೊಂದು ವೆಲ್ಕ್ರೋ ಕಾಣಿಸುತ್ತಲ್ಲ, ಇದು ತೆಗೆದ್ರೆ ಯು ಕ್ಯಾನ್ ಯೂಸ್ ಇಟ್ ಲೈಕ್ ದಿಸ್. ನಿಮಗೆ ಕೋಲ್ಡ್ ಆದಾಗ ಅಥವಾ ನೋಸ್ ಬ್ಲಾಕ್ ಆದಾಗ ಏನಾದರೂ ಸ್ವಲ್ಪ ಇನ್ಕ್ಲೈನ್ ಬೇಕು ಅಂದರೆ ಹೀಗಿಟ್ಟು ಕೂಡ ನಿದ್ರೆ ಮಾಡ್ಬೋದು. ನಮ್ಮ ಮಗ ಇದ್ರೆ 4th ಯೂಸೇಜ್ ತೋರಿಸ್ತಿದ್ದ, ಅದನ್ನ ಜಾರ್ಬಂಡಿ ಮಾಡಿ ಹಾಕಿದ್ದಾನೆ ಅವನು. ಆ್ಯಂಡ್ these are the different inclined angles. 3rd ಯೂಸೇಜ್ ಕಾಲಿಗೆ ಅಲ್ವಾ, ಹೈಟ್ ಕಾಲಿಗೆ ಹೊಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ತಿರುಗಿಸಿದ್ರೆ ಸೊ ಕಾಲು ನೋವಿದ್ದವರು ಕಾಲ್ ಮೇಲೆ ಅಷ್ಟು ಬುಡಲಲ್ಲ, ರಜ ಹಿಂದೆ ಮಾಡಬೇಕು, ರಜ ಮೇಲೆ ಮಾಡಬೇಕು. ಹಾಗೆ ಕಾಲು ನೋವು ಬೆನ್ನು ಇರೋರಿಗೆ ಕಾಲು ಮೇಲೆ ಹಾಕಿ ಮಲ್ಕೊಳ್ಳಿಕ್ಕೆ ಹೇಳ್ತಾರಲ್ಲ, ಅದಕ್ಕೆ ಇರೋದು. ಹೇಗೆ ಜನಕ್ಕೆ ನಿದ್ದೆ ಬಂದಾಯ್ತಾ ಅಂತ. ಸೊ ಥಮ್ಸ್ ಅಪ್. ಆ್ಯಂಡ್ ಇದರಲ್ಲಿ ನಾವು ಸ್ಟೋರಿಗೆ ಹೋಗಿ ತೊಗೊಂಡಿದ್ದೀವಿ. ಸ್ಟೋರ್ನವ್ರು ಹೇಳಿದರು ನಿಮಗೆ ಮ್ಯಾಟ್ರೆಸ್ ಇಷ್ಟ ಆಗಲಿಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಯು ಹ್ಯಾವ್ 100 days ಟೈಮ್ ಟು ರಿಪ್ಲೇಸ್. ಸೊ 100 days ಒಳಗಡೆ ನೀವು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ರಿಪ್ಲೇಸ್ ಮಾಡಿ ಬೇರೆ ನಿಮಗೆ ಇಷ್ಟ ಆಗೋಂಥದ್ದು ಯಾವ್ದಾದ್ರು ಟ್ರೈ ಮಾಡ್ಬೋದು. ಇದರಲ್ಲಿ ಬೇರೆ ಒಂದು ಸಮಥಿಂಗ್ ಆರ್ಥೋ ಮಾಡೆಲ್ ಒಂದಿದೆ, ಅದು ರೆಕಮೆಂಡ್ ಮಾಡಿದರು ನಮಗೆ. ಅದಕ್ಕಿಂತ ಡ್ಯೂಯಲ್ ಕಂಫರ್ಟ್ ಮೊದಲಿದ್ದು ಡ್ಯೂಯಲ್ ಕಂಫರ್ಟ್, ಸೊ ಅದೇ ಇಷ್ಟ ಆಯಿತು ಅಂತ ಅದೇ ಮಾಡೆಲ್ ತೊಗೊಂಡಿದ್ದೀವಿ. ಬಟ್ ಇದು 6 inch ಥಿಕ್ನೆಸ್ಸು ಫೋಮ್ ಕಾಣ್ತಾ ಇದೆ, ಬಟ್ ಬೆಡ್ ಕವರ್ ಕಾಣ್ತಾ ಇಲ್ಲ. ನೋಡೋಣ ನಾಳೆ ಬೆಳಿಗ್ಗೆ ತನಕ ಆಗಲಿಲ್ಲ ಅಂದರೆ ಕಾಲ್ ಮಾಡಿದರೆ ಆಯಿತು. ಎಸ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಆ್ಯಂಡ್ ಎಸ್, ಈ ಬೆಡ್ಗೆಲ್ಲ ಅಂದರೆ ಇಷ್ಟ ಆಯಿತು. ಬೆಡ್ ಮ್ಯಾಟ್ರೆಸ್, ಪ್ರೊಟೆಕ್ಟರ್, ಫಿಟೆಡ್ ಬೆಡ್ ಕವರ್, ಪಿಲ್ಲೋಸ್ 2 ಆ್ಯಂಡ್ ವೆಜ್ ಪಿಲ್ಲೋ, ಇಷ್ಟೆಲ್ಲದಕ್ಕೂ ಸೇರಿ 15,500 ಆಯಿತು ಟೋಟಲ್. ಸೊ ವಿಚ್ ಈಸ್ ಗುಡ್, ರೀಸನಬಲ್. ಆ್ಯಂಡ್ ಇವಾಗಿನ ಮಾರ್ಕೆಟ್ ಪ್ರೈಸಲ್ಲಿ ನಾಟ್ ಸೋ ಬ್ಯಾಡ್, ನಾಟ್ ಸೋ ಎಕ್ಸ್ಪೆನ್ಸಿವ್. ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್. ಗುಡ್ ನೈಟ್. ಇದಾ ರೂಮಲ್ಲಿ ಎಂತ ಇದ್ದು ನೋಡು, ಒಂದರಿ ಹೋಗಿ ರೂಮ್ ಎಂತ ಇದ್ದು ನೋಡು, ನಮ್ಮ ರೂಮ್. ಇದು ಎಂತ ಇಲ್ಲ, ಮೊಬೈಲ್ ಅಷ್ಟೇ. ನೀನು ಹೋಗು ನೋಡು. ಇದೆಲ್ಲ ಎಂಥರ ಇದೀಗ, ಇದು ಎಂಥರ ಇದು? ಆಗ ಬಂದದು ಅಪ್ಪ ಬೆನ್ನಿಂಗ್ ಹಾಕಿ ಹೊತ್ಕೊಂಡು ಬಂದದು ಲೈಟನ್ನು. ತಲೆ ಜಾಗ್ರತೆ. Two days later. So after 2 days ಇದು ಎಕ್ಸ್ಪೆಕ್ಟೆಡ್ ಇದಕ್ಕೆ ಬರಲಿಲ್ಲ. ಬರೋದು ಸಹ ಇಲ್ಲ ಅಂತ ಗೊತ್ತಾಯ್ತು. ಮಾತ್ರ ಇಟ್ಟಿದ್ದಾರೆ. ಹಾಗಾಗಿ ನಿನ್ನೆ ನಾನು ರಿಟರ್ನ್ ಕಂಪ್ಲೇಂಟ್ ರೈಸ್ ಮಾಡಿದೆ ಆ್ಯಂಡ್ ಇವತ್ತು ರಿಟರ್ನ್ ಪಿಕಪ್ಗೆ ಬರ್ತಿದ್ದಾರೆ. ಸೊ ಹಾಗೆ ಇದನ್ನು ತೆಗೆದು ನಾವು ಕೆಳಗಡೆ ಬಟ್ ವಾಪಸ್ ನಮಗೆ ವ್ಯಾಕ್ಯೂಮ್ ಪ್ಯಾಕಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಗೆ ತಗೊಂಡೋಗ್ಲಿ, ನಾಟ್ ಅವರ್ ಹೆಡ್ಡೇಕ್. ಇದು ಅವರ ಸೈಡಿಂದಲೇ ಆದ ಮಿಸ್ಟೇಕ್. ಆ್ಯಂಡ್ ಒಳಗಡೆ ಕೂಡ ಅಷ್ಟೇ, ಬರೀ 4 inch ಮಾತ್ರ ಇದೆ ಥಿಕ್ನೆಸ್. ನಾವು 6 inch ಆರ್ಡರ್ ಮಾಡಿದ್ವಿ. ನೋಡಿ, ಇದೆಲ್ಲ ಹೆಡ್ಡೇಕ್ ಒಂದು ಸ್ವಲ್ಪ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲಸ.
ಮೊನ್ನೆ ಅನ್ಬಾಕ್ಸ್ ಮಾಡುವಾಗ ಮಾಸ್ಕ್ ಹಾಕದೆ ಮಾಡಿದೆ. ಸೊ ನಿನ್ನೆ ಫುಲ್ ಡೇ ಒಂದು ಏನಿಲ್ಲ ಅಂದ್ರೆ ಒಂದು ಕಮ್ಮಿಲಿ 100ರಿಂದ 150 ಅಕ್ಷಿ ಇಂಟೆನ್ಸಿಟಿ ಬೇರೆ ರೇಂಜಲ್ಲಿ ಇತ್ತು. ಹಾಗಾಗಿ ಇವತ್ತು ಪುನಃ ಅದೇ ತಪ್ಪು ಮಾಡೋದು ಬೇಡ ಅಂತ ಮಾಸ್ಕ್ ಹಾಕಿದ್ದೀನಿ. ಸೊ ನಾವು ರಿಟರ್ನ್ ಮಾಡಿದ ಬೆಡ್ಡನ್ನು ಡೆಲಿವರಿ ಅವರು ತೆಕ್ಕೊಂಡು ಹೋದರು. ಲಾರಿಯೋ ಇಲ್ಲಿದ್ದದು, ಅಲ್ಲಿದ್ದದು. 1 week later. ಸೊ ಇನ್ನೊಂದು ಗೋಣಿಚೀಲ. ಈ ಸಲ ಮೋಸ್ಟ್ಲಿ 75 kg ಅಂತ ಕಾಣ್ತದೆ ಗೋಣಿ. ಸೊ ಇದೇನೀಗ ಮೊನ್ನೆ 2x, ಇವತ್ತು 8x ಅಲ್ಲಿ ತೋರಿಸ್ತೀನಿ ವಿಡಿಯೋ. ಅದು ದಪ್ಪ ಕಾಣ್ತ. ಓ ಅಪ್ಪ, ಅದರಿಂದಲೂ ಅಗಲ ಕಾಣ್ತಲ್ಲ. ಕಲರ್ ಬೇರೆ ಆತಾ. ಡಾರ್ಕ್ ಕಲರ್. ಸೊ ನಾವು ಆರ್ಡರ್ ಮಾಡಿದ ಕಲರ್ ಬರಲಿಲ್ಲ. ಇನ್ನಿದನ್ನು ರಿಪ್ಲೇಸ್ ಮಾಡಿಕೊಂಡು ಕೂತ್ರೆ ನಾವು ಇಲ್ಲ, ಕಲರ್ ದೊಡ್ಡ ವಿಷಯ ಅಲ್ಲ, ಜೀವನ ಪೂರ್ತಿ ಇದನ್ನೇ ಮಾಡಿಕೊಂಡು ಹೋಗ್ಬೇಕು. ಅದರಲ್ಲಿ ಅದೇ ಅದನ್ನ ನಾನು ನೋಡ್ತಾ ಇದ್ದೆ. ಎಂತ ಮಾರ ವೇಕ್ ಫಿಟ್ಟು. ಅಲ್ಲ, ಆರ್ಥೋ ಕಾಸ್ಟ್ಲಿದಲ್ವಾ? ನಮ್ಗೆ ಅಂತ. ಆದರೆ ಇದು ಅದರಲ್ಲಿ ಸೈಜ್ ಎಷ್ಟು ಉಂಟು ಬರ್ಕೊಂಡು ಸ್ಟಿಕ್ಕರಲ್ಲಿ? ಕರೆಕ್ಟ್ ಉಂಟಾ? 82 × 72 × 6. ಶೇ, ಓಪನ್ ಮಾಡೋದೇ ಬೇಡ ಆಯ್ತಾ? ಥಕ್. ಇವರಿಗೆ ಎಂತ ಆಗಿದೆ? 82, 72, 6 ಇಂಚ್ ಕರೆಕ್ಟ್ ಮಾಡಿದ್ದಾರೆ. ಬೆಡ್ ಸೈಜ್ ತಪ್ಪು ಮಾಡಿದ್ದಾರೆ, ಮಾಡೆಲ್ ಸಹ ತಪ್ಪು. ಏ ದೇವರೇ. ನಮಗೊಂದು ನೆಮ್ಮದಿಯಲ್ಲಿ ಮಲಗಲಿಕ್ಕೆ ಸಹ ಇಲ್ಲ. ಅಲ್ಲ, ಒಂದು ಕೆಲಸ ಮಾಡು, ಮಂಚವೇ ತೆಗೆದು ಇದರಲ್ಲೇ ಮಲಗಬಹುದಲ್ಲ. 3 ಜನ ಸಹ. 82 × 72 ಇದರ ಬಿಡ್ತೆ 72, 6 ಇಂಚ್, 6 ಫೀಟ್. ಹಾಂ, 82 ಹೇಳಿದ್ರೆ 6.10, 7 × ಕಿಂಗ್ 6 ಸೈಜ್ ಅಲ್ದ ಇದು? ಹಾಂ, ಇದು ಕಿಂಗ್ ಸೈಜ್ ಬೆಡ್ ಕಳಿಸಿದ್ದವರು. And this is ortho. This is not a 10,000 bed. This is 15,000 bed. So ನಾವೀಗ ಏನು ಮಾಡ್ತೇವೆ ಅಂದರೆ, ಅರ್ಥ ಆಯ್ತು ಅನ್ಸುತ್ತೆ. ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಮ್ಯೂಸಿಕ್ ಅಷ್ಟೇ.